ಎಲ್ಲ ಕರ್ನಾಟಕ ಮಂದಿಗೆ ನಮಸ್ಕಾರ ರೀ. ಎಲ್ರು ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ನಾನು ಅನ್ಕೊಂಡೆ. ನಿಮ್ಮ ಬರ್ರಿ ಇವತ್ತು ನೋಡಿ ಎಷ್ಟು ಮಾಡೋಣ. ಇವತ್ತು ನೋಡಿ ಏನಪ್ಪ ಅಂದ್ರೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಬರ್ರಿ ನಮ್ಮ ಊರಾಗ ಹೆಂಗೆ ಶಿವರಾತ್ರಿ ಆಚರಣೆ ಮಾಡ್ತೀವಿ ಹೆಂಗೆ ಅನ್ನೋದು ನೋಡೋಣ ಅಂತ ಬರ್ರಿ. ಹಂಗೆ ಇವತ್ತು ನಮ್ಮ ಊರಾಗ ಶಿವರಾತ್ರಿ ವಿಶೇಷ ನಾಟಕ ಐತೆ ನೋಡ್ರಿ. ಇವತ್ತು ಹಾಲು ಸ್ಟೇಜ್ ರೆಡಿ ಮಾಡಿ ಹೋಗ್ಯಾರಿ. ಇವತ್ತು ರಾತ್ರಿ ಐತ್ರಿ ಇವತ್ತು ನಾಟಕ. ಬರ್ರಿ ಗುಡಿಗೆ ಹೋಗೋಣ. ಹಾಂ ಬರ್ರಿ, ಇವತ್ತು ನಾನು ಬಂದದ್ದು ನಮ್ಮ ಗುಡಿಗೆ. ಮತ್ತು ಅಮ್ಮಗೆ ನಮಸ್ಕಾರ ಮಾಡ್ಕೊಂಡು ಮತ್ತು ಮೇಲೆ ಈಶ್ವರನ ಗುಡಿ ಐತ್ರಿ. ಮತ್ತು ಈಶ್ವರ ಗುಡಿಗೆ ಹೋಗೋಣ ಅಂತಂದು ಈಶ್ವರನ ಗುಡಿ ಕಡೆ ಹೊಂಟ್ರಿ. ಬರೀ ಈಶ್ವರ ಗುಡಿ ಕಡೆ ಹೋಗೋಣ. ಅದ ನೋಡ್ರಿ ಮೇಲ್ಗಡೆ ಅಲ್ಲಿ ಕಾಣತ್ತಲ್ಲ, ಅದ ಮೇಲೆ ಈಗ ಇರೋದು ಈಶ್ವರನ ಗುಡಿ ಮತ್ತು ಗಣಪನ ಗುಡಿ. ಈಗ ಅಲ್ಲಿ ನೋಡ್ಬೋದು ನೀವು ಶಿವರಾತ್ರಿಗೆ ಅಲ್ಲಿ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿರ್ತಾರೆ. ಮೇಲೆ ಪೆಂಡಲ್ ಹೊಡೆದಾರ. ಈಗ ಎಲ್ಲ ರೆಡಿ ಮಾಡಿರಿ. ಈಗ ಹೋಗಂಬರ್ರಿ ನೋಡ್ಕೊಂಬರೋಣ ಹೆಂಗೈತಿ. ಬರ್ರಿ ಒಳಗೆ ಹೋಗೋಣ. ಎಲ್ಲ ನೀವು ಇಲ್ಲಿ ನೋಡ್ಬೋದು. ಈಗೆಲ್ಲ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿ ಲೈಟಿಂಗ್ ಹಾಕಿ ಎಲ್ಲ ಪೂಜೆ ಮಾಡಿ ಈಗ ಹೋಗ್ಯಾರಿ. ಸಾಯಂಕಾಲ ಅಂತ್ರಿ ಎಲ್ಲ ಅಭಿಷೇಕ ಪೂಜೆ ಇರೋದು. ಅದಕ್ಕೀಗ ಹಂಗೆ ಪೂಜೆ ಮಾಡಿ ಅಲಂಕಾರ ಮಾಡಿ ಹೋಗ್ಯಾರಿ. ಶಿವರಾತ್ರಿ ಇರೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಅಲಂಕಾರ ಮಾಡ್ರಿ ಈಶ್ವರನಿಗೆ ಅಂತಂದು. ಈ ದೇವಸ್ಥಾನ ಇರೋದು ನಮ್ಮ ಊರಾಗ ಕೋಟದಿಬ್ಬದ ಮ್ಯಾಗ. ಈ ದೇವಸ್ಥಾನ ಅವಾಗ ಏನೇನು ಜಕಣಾಚಾರಿ ಕಟ್ಟ ಅಂತಂತ್ರಿ. ಇದು ಜಕಣಾಚಾರಿ ಕಟ್ಟಡ ಕಟ್ಟಿದ್ದಂತ ನಾವು ಸಾಮಾನ್ಯವಾಗಿ ಎಲ್ಲಾದರೂ ನೋಡಿರ್ಬೋದು. ಯಾವುದೇ ಆಗಿರಲಿ ಜಕಣಾಚಾರಿ ಕಟ್ಟಡ ಅಂದ್ರೆ ಯಾವುದೇ ದೇವಸ್ಥಾನ ಆಗಿರ್ಬೋದು, ಆ ದೇವಸ್ಥಾನಕ್ಕೆ ಗೋಪುರ ಇರೋದಿಲ್ಲ. ಅಂಥ ದೇವಸ್ಥಾನದಲ್ಲಿ ಇದು ಕೂಡ ಒಂದು ಅವ್ರು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಅವರು ಸಾಮಾನ್ಯವಾಗಿ ಒಂದೇ ರಾತ್ರಿಯಲ್ಲಿ ದೇವಸ್ಥಾನ ಕಟ್ತಿದ್ರಂತ. ಹಂಗಾಗಿ ಇದು ಒಂಥರ ವಿಸ್ಮಯ. ಅದು ಹೇಗೋ ಗೊತ್ತಿಲ್ಲ, ಒಂದೇ ರಾತ್ರಿಯಲ್ಲಿ ಒಂದು ದೇವಸ್ಥಾನ ಕಟ್ತಿದ್ರೆ ಅಂದ್ರೆ ಒಂಥರ ಅದು ಒಂದು ಆಶ್ಚರ್ಯಕರ ವಿಷಯನ ಇರ್ಬೋದು. ಬರ್ರಿ ಇಲ್ಲಿ ಮತ್ತು ಅದಷ್ಟ ಅಲ್ಲ, ಇಲ್ಲಿ ಶಾಸನ ಕೂಡ ನಮ್ಮೂರಾಗ ಅದಾವೆ. ಈ ದೇವಸ್ಥಾನ ಮುಂದೆ ಶಾಸನ ಕೂಡ ಅದಾವೆ ಇಲ್ಲಿ. ಬರ್ರಿ ಆ ಶಾಸನ ಹೋಗಿ ನೋಡೋಣ ಏನಂತ. ಇವಾಗ ನೋಡ್ರಿ ಆ ಎರಡು ಶಾಸನ ಇಲ್ಲೇ ನೋಡ್ರಿ. ಇವೆರಡು ಶಾಸನ ಶಾಸನ ಕೂಡ ಅದಾವ ನಮ್ಮೂರಾಗ ಈ ದೇವಸ್ಥಾನ ಮುಂದೆ. ಇಲ್ಲಿ ಸಾಕಷ್ಟು ಜನನು ಬಂದು ನೋಡಿ ಹೋಗ್ಯಾರ ಈ ಶಾಸನಗಳನ್ನು. ಬೇರೆ ಊರಿಂದನೂ ಬಂದು ನೋಡಿ ಹೋಗ್ತಾರೆ ಇಲ್ಲಿದ್ದ ದೇವಸ್ಥಾನ ನೋಡೋಕೆ. ಯಾಕಂದ್ರೆ ಇದು ಜಕಣಾಚಾರಿ ಕಟ್ಟ. ಇಲ್ಲಿದ್ದಾಗ ಯಾವ ರೀತಿ ಇದೇ ರೀತಿ ದೇವಸ್ಥಾನ ನಿಮಗೆಲ್ಲ ಅನ್ನಿಸ್ಬೋದು ಶಿವರಾತ್ರಿ ಆಗಿರೋದು ಯಾವತ್ತು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿನಲ್ಲಪ್ಪ ಇವನು ಅಂತ ನೀವು ಅನ್ಕೋಬೋದು. ಇಲ್ಲ ವಿಡಿಯೋ ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಭಾಳ ಕೆಲಸ ಇದ್ವು. ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕೆ ಅದಕ್ಕೆ ವಾಯ್ಸ್ ಕೊಡ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಆಗಲಿಲ್ಲ. ಹಂಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೀನಿ. ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರ್ರಿ ಎಲ್ಲರೂ. ಆಯ್ತು ರೀ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಾ ವಿಡಿಯೋದಾಗ ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ.